ಪಕ್ಷ ಒಂದು ತೀರ್ಮಾನ ಮಾಡಿ ವಿಧಾನ ಪರಿಷತ್ತಿನ ಸಭಾಪತಿಯಾಗಿ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ನಾಯಕರಾದ ರಾಹುಲ್ ಗಾಂಧಿ ಅವರಿಗೆ, ಎಐಸಿಸಿ ಕೆ ಸಿ ವೇಣುಗೋಪಾಲ್ ಅವರಿಗೆ, ಸನ್ಮಾನ್ಯ ಸುರ್ಜೇವಾಲಾ ಅವರಿಗೆ, ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ, ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ, ಹರಿಪ್ರಸಾದ್ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಣೆ ಮಾಡ್ತೇನೆ. ಒಂದು ಜವಾಬ್ದಾರಿ ಸ್ಥಾನವನ್ನು ಕೊಟ್ಟಿದ್ದಾರೆ. ಒಂದು ಪ್ರಾಮಾಣಿಕವಾಗಿ ಆ ಸ್ಥಾನವನ್ನು ನಿರ್ವಹಿಸಿದ ವಿಶ್ವಾಸವನ್ನು ವ್ಯಕ್ತಪಡ್ತೇನೆ. ಪಕ್ಷ ಏನು ತೀರ್ಮಾನ ಮಾಡಿದೆ ಅದಕ್ಕೆ ನಾವು ತುಟ್ಟಿ ಪಡಬೇಕಾಗ್ತದೆ. ಕಳೆದ 45 ವರ್ಷ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ, ಮುಖಂಡನಾಗಿ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಕೆಲಸ ಮಾಡಿದ್ದೀನಿ. ಅಂತಿಮವಾಗಿ ತೀರ್ಮಾನ ಪಕ್ಷದ ಹೈಕಮಾಂಡ್ ತೀರ್ಮಾನ ತಗೊಂಡು ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಇನ್ನು ಯಾಕೆಂದರೆ ಹೆಚ್ಚು ನಾನು ರಾಜಕಾರಣ ಮಾತಾಡೋಕ್ಕೆ ಬಯಸೋದಿಲ್ಲ. ಯಾಕಂದರೆ ಈಗ ನನ್ನೊಂದು ದೊಡ್ಡ ಬೇರೆ ಸ್ಥಾನದಲ್ಲಿ ಕಾಂಗ್ರೆಸ್ ಪಕ್ಷ ಅವಕಾಶ ಕೊಟ್ಟಿದ್ದಾರೆ. ತೃಪ್ತಿ ಇದೆ. ಪ್ರಾಮಾಣಿಕವಾಗಿ ಆ ಸ್ಥಾನವನ್ನು ನಿಭಾಯಿಸಿದಂತಹ ಮಾತು ಹೇಳಲು ಬಯಸ್ತೇನೆ. ತಾಂತ್ರಿಕ ಮತ್ತು ಕಾನೂನಾತ್ಮಕ ಅಂಶ ಇಟ್ಕೊಂಡು ನಿಮ್ಮ ನೇಮಕದ ಬಗ್ಗೆ ಈಗಾಗಲೇ ಒಂದಷ್ಟು ಇಶ್ಯೂಗಳು ರೈಸ್ ಆಗಿವೆ ಮತ್ತು ಈಗಿನ ಸಭಾಪತಿಯನ್ನು ಕಾರ್ಯನಿರ್ವಹಿಸಲಿಕ್ಕೂ ಕಾನೂನು ಪ್ರಕ್ರಿಯೆಗಳನ್ನು ಸರಿಯಾಗಿ ಅಂತ ಆರೋಪ ಇದೆ. ನೀವು ಆಗಲೇ ಸಭಾಧ್ಯಕ್ಷ ಸ್ಥಾನ ಆ ಆರೋಪದ ಬಗ್ಗೆ ನಾನು ಯಾವುದು ಹೇಳಿಕೆ ಕೊಡೋಕ್ಕೆ ನಾನು ರೆಡಿ ಇಲ್ಲ. ಏನಿದ್ರು ಕೂಡ ಪಕ್ಷ ಅದನ್ನು ಹ್ಯಾಂಡಲ್ ಮಾಡುತ್ತೆ. ಸದ್ಯಕ್ಕೆ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ವತಿಯಿಂದ ನನ್ನ ಹೆಸರನ್ನು ಸಭಾಪತಿ ಹೆಸರಿಗೆ ಈಗಾಗಲೇ ಅವರು ನೇಮಕ ಮಾಡಿದ್ದಾರೆ. ಮತ್ತು ಪ್ರಕ್ರಿಯೆಗಳೇನು ಮಾಡಬೇಕು ಆ ಪ್ರಕ್ರಿಯೆಗಳಾಗತ್ತೆ. ಅವರ ಹೇಳಿಕೆಯ ಬಗ್ಗೆ ನನ್ನ ಯಾವುದೇ ಒಂದು ಪ್ರತಿಕ್ರಿಯೆ ಇಲ್ಲ. ಪಕ್ಷ ಅದನ್ನು ಅಲ್ಲಿಂದ ಒಂದು ಲೆಟ್ರನ್ನು ಮುಖ್ಯಮಂತ್ರಿಗಳು ಬರೆದಿದ್ದಾರೆ. ಆ ಲಿಸ್ಟು ಅದನ್ನು ರಿಲೀಸ್ ಆಗಿದೆ. ಯಾಕಂದರೆ ಅದು ಇಂಟರ್ನಲ್ ರಿಪೋರ್ಟ್ ಇದ್ದಿದ್ದು ಇಂಟರ್ ಕ್ಯಾಬಿನೆಟ್ಟು ಮತ್ತು ಅದರಲ್ಲಿ ಸಭಾಪತಿಗಳಿರ್ಬೋದು ಅಥವಾ ನಮ್ಮ ಸ್ಪೀಕರ್ ಇರ್ಬೋದು, ಎರಡೂ ವಿಚಾರಗಳು ಒಂದು ಡೆಪ್ಟಿ ಚೇರ್ಮನ್ಗಳ ಬಗ್ಗೆ ಒಂದು ಕಳಿಸ್ಕೊಟ್ಟಿದ್ದಾರೆ. ಆ ಪ್ರಕ್ರಿಯೆಗಳೇನು ಮಾಡಬೇಕಂತ ಹೇಳ್ಬಿಟ್ಟು ಪಕ್ಷ ತೀರ್ಮಾನ ಮಾಡುತ್ತೆ. ಅದರಿಂದ ಏನು ಹೊರಟಿಯರು ಕೊಟ್ಟಿರೋ ಹೇಳಿಕೆ ಅದ್ರ ಬಗ್ಗೆ ನನ್ನ ಯಾವುದೇ ಪ್ರತಿಕ್ರಿಯೆ ಇಲ್ಲ. ಕಾನೂನು ಪ್ರಕ್ರಿಯೆ ನೋಟಿಸ್ ಕೊಡಬೇಕು. ನೀವು ಅಲ್ಲಿ ಮೆಂಬರ್ ಆಗಿದ್ದೀವಿ, ಅದಕ್ಕಿಂತ ಮುಂಚೆ ನೋಟಿಸ್ ಕೊಡಬೇಕು, ಪ್ರಕ್ರಿಯೆ ಪಾಲಿಸಬೇಕು. ಎಲ್ಲದಕ್ಕೂ ಸಂವಿಧಾನ ಹೆಸರಿಗೆ ಸಂವಿಧಾನದ ಪ್ರಕಾರ ನೀವು ನಡ್ಕೊಳ್ಳುವಂಥ ಪ್ರಕ್ರಿಯೆನ ಹೊರತುಪಡಿಸಿ ನಿಮ್ಮನ್ನು ಆಯ್ಕೆ ಮಾಡಬೇಕು ಅಂತ ಹೇಳಿ ಹೇಗಾಗುತ್ತೆ? ಅದು ಎಲ್ಲ ಸಂವಿಧಾನ ಪ್ರಕಾರ ನಡೆಯುತ್ತೆ. ಆ ವಿಶ್ವಾಸ ನನಗೆ. ಈಗ ರಾಜಕಾರಣ ಜಾಸ್ತಿ ಮಾತಾಡೋಂಗಿಲ್ಲ. ಈಗ ಅದೆಲ್ಲ ಮಾನಸಿಕವಾಗಿ ನನ್ನ ಅದು ಸಾಲಕ್ಕೆ ಕಟ್ಬಿಟ್ಟಿದ್ದಾರೆ. ಅದಕ್ಕಿಂತ ಯಾವುದೇ ನೀವು ಬೇರೆ ಯಾವುದೇ ಪ್ರತಿಕ್ರಿಯೆ ಕ್ಯಾಬಿನೆಟ್ ಬಗ್ಗೆ ಕೇಳಿದ್ರೆ ಅದಕ್ಕೆ ಯಾವ ಉತ್ತರ ನನ್ನ ಹತ್ರ ಇಲ್ಲ. ಈ ಸಂಪುಟದ ಬಗ್ಗೆ ಯಾರು ಮಂತ್ರಿ ಆಗಿದ್ದಾರೆ ಆಗಿಲ್ಲ ಅಂತ ಅದಕ್ಕೆ ಯಾವುದೋ ನನ್ನ ಹತ್ರ ಉತ್ತರ ಇಲ್ಲ. ಯಾಕಂತ ಹೇಳಿದ್ರೆ ನಾನು ಮಾನಸಿಕವಾಗಿ ಅದಕ್ಕೆ ತಯಾರಾಗಿಬಿಟ್ಟಿದ್ದೀನಿ. ಸಭಾಪತಿಯಾಗಿ ನಿಷ್ಪಕ್ಷಪಾತವಾಗಿ ನಡೆಸೋದು ನನ್ನ ಹೊಣೆಗಾರಿಕೆ, ನನ್ನ ಜವಾಬ್ದಾರಿ. ಇಲ್ಲಿ ಭಾವನೆಗಳಿಗೆ ಅವಕಾಶ ಇಲ್ಲ. ನನ್ನ ಕರ್ತವ್ಯ ನಾನು ಮುಂದೆ ಇರುತ್ತೆ. ಆ ಕರ್ತವ್ಯ ನಾನು ನಿಭಾಯಿಸ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.